ಇನ್ನು ಆರ್ಟಿಒ ಅಧಿಕಾರಿಗಳ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಬಸ್ಗಳನ್ನು ತಪಾಸಣೆ ಮಾಡದೆ ಚಾಸಿ ನಂಬರ್ ಟ್ಯಾಂಪರಿಂಗ್ ಆಗಿರುವಂತಹ ಬಸ್ಗಳಿಗೆ ಸಿಸಿ ಕೊಟ್ಟಿದ್ದಾರೆ. ಸಿಸಿ ಭಾಗ್ಯವನ್ನ ಕರುಣಿಸಿರುವಂತಹ ಆರ್ಟಿಒ ಅಧಿಕಾರಿಗಳು. ರಾಜ್ಯ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಮತ್ತೊಂದು ಕರ್ಮಕಾಂಡ ಇದು, ಕಳ್ಳಾಟ ಬಯಲಾಗಿದೆ. ಬಸ್ಗಳನ್ನ ತಪಾಸಣೆ ಕೂಡ ಮಾಡಕ್ ಹೋಗಿಲ್ಲ. ನಾವು ಕೂಡ ಮೊನ್ನೆಯಿಂದ ಲಾಸ್ಟ್ ಗಮನಿಸಿದ್ರಿ ನೀವು, ಈ ಡಕೋಟಾ ಎಕ್ಸ್ಪ್ರೆಸ್ ಅಂತ ಹೇಳಿ ಒಂದು ಅಭಿಯಾನವನ್ನೇ ಆರಂಭಿಸಿದ್ವಿ. ಈ ಬಸ್ಗಳು, ಸರ್ಕಾರಿ ಬಸ್ಗಳು ಯಾವ ಮಟ್ಟಕ್ಕೆ ಇವೆ ಅಂಥೇಳಿ. ಈ ಸರ್ಕಾರಿ ಬಸ್ಗಳನ್ನು ಬಿಡಿ, ಈಗ ನೋಡಿ ಖಾಸಗಿ ಬಸ್ಗಳು ಕೂಡ ಹೇಗಿವೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆರ್ ಟಿ ಒ ಅಧಿಕಾರಿಗಳು ಎಲ್ಲ ಬಸ್ಗಳು ಸರಿಯಾಗಿದೆಯಾ ಅದೆಲ್ಲವನ್ನು ಕೂಡ ಗಮನಿಸಬೇಕು. ಅದಾದಮೇಲೆ ಅವ್ರುಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟು, ಸಿ ಸಿ ಇದೆಲ್ಲವನ್ನು ಕೂಡ ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ಬಸ್ಸನ್ನು ತಪಾಸಣೆನೂ ಮಾಡೋದಿಲ್ಲ, ಹೆಂಗೆ ಬೇಕು ಹಂಗೆ ನೋಡೋದು, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಬಿಡೋದು ಈ ಬಸ್ಗಳಿಗೆ, ಸಿ ಸಿಗಳನ್ನು. ಸರ್, ನಮ್ಮ ಹೆಸರು ಪ್ರವೀಣ್ ಅಂತೇಳಿ, ಚೌಳೂರು, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇವತ್ತಿನ ವಿಷಯ ಏನಂದರೆ, ಅಕ್ರಮವಾಗಿ ಅರುಣಾಚಲ ಪ್ರದೇಶ ರಿಜಿಸ್ಟ್ರೇಷನ್ ನಂಬರ್ ತೊಗೊಂಬಂದು ಇಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಸಾರಿಗೆ ಸಂಸ್ಥೆ ಬಸ್ಸುಗಳನ್ನು ಹರಾಜು ಮೂಲಕ ತಗೊಂಡು ಆ ಬಸ್ಸುಗಳ ಮೂಲ ನೋಂದಣಿಯನ್ನು ಚಿಕ್ಕಮಗಳೂರು ಆರ್ ಟಿ ಒದಲ್ಲೇ ಬಿಟ್ಟು ಅವಕ್ಕೆಲ್ಲ ಟ್ಯಾಕ್ಸ್ ಪೆಂಡಿಂಗ್ ಇದ್ದು ಅಂಥ ಬಸ್ಗಳನ್ನ ತಂದು ಬಣ್ಣ ಬದಲಾಯಿಸಿ, ಅವಕ್ಕೆ ಅಡಿಕಟ್ಟು ಅಂತಾರೆ, ಚಾಸಿ ನಂಬರ್ ಬದಲಾಯಿಸಿ, ಬಣ್ಣ ಬದಲಾಯಿಸಿ ಬೇರೆಯವರಿಗೆ ಮಾರಾಟ ಮಾಡ್ತಿರೋ ಬಗ್ಗೆ ನಾವು ದೂರು ಕೊಟ್ಟಿದ್ದೀವಿ. ದೂರಿನ ಪ್ರಕಾರ ಇಂದು ರಾಜೇಶ್ ಅವರು IME ಹೋಗಿ ಇವತ್ತು 2 ಗಾಡಿ ಜಪ್ತಿ ಮಾಡ್ಕೊಂಬಂದಾರೆ. ಅವು AR ರಿಜಿಸ್ಟ್ರೇಷನ್ ಗಾಡಿಗಳು. ಅವು ತರೀಕೆರೆ ARTO ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆಗೆ NOC ಬಂದಿರುತ್ತವೆ. ಅವು ಚಳ್ಳಕೆರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಅವರಿಂದ. ಕಿರಣ್, ಈಗ ಬೇರೆ ಬೇರೆ ರಾಜ್ಯದ ಬಸ್ಗಳನ್ನು ಇಲ್ಲಿಗೆ ತೊಗೊಂಡು ಬಂದು ಹೇಗೆ ಇದನ್ನ ಮಾಡ್ತಾರೆ ಇವರು? ಯಾಕಂದ್ರೆ ನೋಡಿ, ಈಗ ಅವ್ರು ಹೇಳ್ತಾ ಇದ್ರು AR ರಿಜಿಸ್ಟ್ರೇಷನ್ ಅರುಣಾಚಲ್ ಪ್ರದೇಶದ್ದು, ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬಂದು ಹೇಗೆ CC ತಗೊಳ್ಳುವಂಥದ್ದು ಹೇಗೆ ನಡೀತಾ ಇದೆ ಇಲ್ಲಿ ದಂಧೆ ಇದು? ಹೌದು ರೆಹಮಾನ್, ರಾಜ್ಯ ಸಾರಿಗೆ ಇಲಾಖೆಯ ಅತಿ ದೊಡ್ಡ ಕರ್ಮಕಾಂಡ ಇದು ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, KA18 ರಿಜಿಸ್ಟ್ರೇಷನ್ ಅಂದ್ರೆ ಚಿಕ್ಕಮಗಳೂರಿಗೆ ಸೇರಿದ ವಾಹನವನ್ನ ಯಾರು ಅಲ್ಲಿನ ಬಸ್ ಮಾಲೀಕರಿದಾರೋ, ಫೈನಾನ್ಸ್ ಅಲ್ಲಿ ಬಸ್ಸನ್ನ ತೆಗೆದುಕೊಂಡಿರ್ತಾರೆ, ಅವರಿಗೆ ಫೈನಾನ್ಸ್ ಕಟ್ಟಕ್ಕೆ ಆಗದ ಹಿನ್ನೆಲೆಯಲ್ಲಿ ಬಸ್ಗಳನ್ನ ಫೈನಾನ್ಸ್ ಕಂಪನಿಯವರು ಸೀಸ್ ಮಾಡಿರ್ತಾರೆ. ಆ ಬಸ್ಗಳನ್ನ ಕೆಲ ಅಲ್ಲಿನ ಬ್ರೋಕರ್ಗಳು ಖರೀದಿ ಮಾಡಿ ಅದನ್ನ AR ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಂದ್ರೆ, ಈಗಲೂ ಕೂಡ ಈ ಒಂದು ಬಸ್ಸಿನ ದಾಖಲಾತಿಗಳು KA18 ಅಂತಾನೆ ಇದೆ. ಎಲ್ಲಿ ಚಿಕ್ಕಮಗಳೂರು RTOದಲ್ಲಿ KA18 ಅಂತಾನೆ ಇದೆ. ಈ ಬಸ್ಗಳನ್ನ ಅರುಣಾಚಲ ಪ್ರದೇಶದಲ್ಲಿ ಖರೀದಿ ಮಾಡಿರೋದು ಅನ್ನುವಂತ ರೀತಿಯಲ್ಲಿ, ಈ ಬಸ್ಗಳು ಅರುಣಾಚಲದ ಪ್ರದೇಶದ ಬಸ್ಗಳು ಅನ್ನುವಂತ ರೀತಿಯಲ್ಲಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಅಲ್ಲಿಂದ ಚಂದಾಪುರ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ RTOಗೆ ತೆಗೆದುಕೊಂಡು ಬಂದು ಇಲ್ಲಿ ಅದನ್ನ ಶುದ್ಧವಾಗಿ, ಅಂದ್ರೆ ಏನೊಂದು ಈ ನಕಲಿ ದಾಖಲೆಗಳನ್ನ ಸೃಷ್ಟಿಸಿದ್ರು, ಆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿದಂತಹ ಬಸ್ಸಿಗೆ ಇಲ್ಲಿ ನಮ್ಮ ರಾಜ್ಯದ KA51 ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ RTOದಲ್ಲಿ ಶುದ್ಧವಾಗಿ, ಅಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು, ಯಾವುದೇ ತರವಾದಂತಹ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಈ ಬಸ್ಗಳನ್ನ ನಂಬರ್ಗಳನ್ನ ಬದಲಾಯಿಸ್ಕೊಂಡು ಈ ಬ್ರೋಕರ್ಗಳು ಏನಿದ್ದಾರೆ, ಹೊಸದಾಗಿ ಈ ಒಂದು ಸಾರಿಗೆ ಇಲಾಖೆ ಯಾರ್ಯಾರು ಬರ್ತಾರೆ ಅಂದ್ರೆ ಬಸ್ಗಳನ್ನ ಇಟ್ಕೊಂಡು ಉದ್ಯಮವನ್ನ ಮಾಡ್ಬೇಕು ಅಂತಿರ್ತಾರೆ, ಅವ್ರಿಗೆ ಈ ಬಗ್ಗೆ ಗೊತ್ತಿರೋದಿಲ್ಲ. ಅವರಿಗೆ ಲಕ್ಷಾಂತರ ರೂಪಾಯಿ ಹಣಕ್ಕೆ ಈ ಬಸ್ಗಳನ್ನ ಮಾರಾಟ ಮಾಡುವಂತದ್ದು. ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈ ಬಸ್ಗಳನ್ನ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಟ್ಯಾಂಪರಿಂಗ್ ಆಗಿದೆ, ಇದು ಅರುಣಾಚಲದ ಪ್ರದೇಶದ ಗಾಡಿ ಅಂತ ಗೊತ್ತಾದಾಗ ಬಸ್ಗಳನ್ನ ಸೀಸ್ ಮಾಡ್ತಾನೆ. ಆಗ ಬಸ್ಸನ್ನ ತೆಗೆದುಕೊಂಡಿರುವಂತವನು ಈ ಬ್ರೋಕರ್ಗೆ ಕೊಟ್ಟಿರುವಂತಹ ಲಕ್ಷಾಂತರ ರೂಪಾಯಿ ಹಣ ನಷ್ಟ ಆಗತ್ತೆ. ಇದು ಒಂದು. ಎರಡನೇದು, ಇದರೆಲ್ಲದರ ಹಿಂದೆ ಕೂಡ ರಾಜ್ಯ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಕೈವಾಡ ಇಲ್ಲದೆ ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ, ಚಾರ್ಸಿಯನ್ನ ತಪಾಸಣೆ ಮಾಡಬೇಕು. CC ಕೊಡುವಂತಹ ಸಂದರ್ಭದಲ್ಲಿ ಇಂಜಿನ್ ನಂಬರು, ಚಾರ್ಸಿ ನಂಬರು ಇವೆಲ್ಲವನ್ನು ಕೂಡ ತಪಾಸಣೆ ಮಾಡಿ, DL ಅನ್ನ ತಪಾಸಣೆ ಮಾಡಿ, ಅಂದ್ರೆ ಅವರ ಏನ್ RC ಕಾರ್ಡ್ ಇರುತ್ತೆ ಅವೆಲ್ಲ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಇವು ಗೊತ್ತಾಗುತ್ತೆ. ಆದ್ರೆ ಇವರು ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಮುಚ್ಚಿ, ಅಂದ್ರೆ ಚಿಕ್ಕಮಗಳೂರು ಗಾಡಿಯನ್ನ ಅರುಣಾಚಲ ಪ್ರದೇಶದಿಂದ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರಕ್ಕೆ ತಂದು ಇವರು ಬೇರೆಯವರಿಗೆ ಮಾರಾಟ ಮಾಡಿದ್ರೆ, ಅಂದ್ರೆ ಈಗಾಗಲೇ ಈ ಬಸ್ಸುಗಳು ಸಾಗರದಲ್ಲಿ, ಚಿತ್ರದುರ್ಗದಲ್ಲಿ ಮತ್ತೆ ತರೀಕೆರೆಯಲ್ಲಿ ಬೇರೆ ಬೇರೆ ಕಡೆಗಳಿಗೆ ಇಂಥ ಬಸ್ಸುಗಳನ್ನ ಮಾರಾಟ ಮಾಡ್ತಿರುವಂತಹ ಜಾಲ ಈಗ ಪತ್ತೆ ಆಗಿರುವಂತದ್ದು. ರೇಮಾ, ರೈಟ್, ಥ್ಯಾಂಕ್ ಯು ಕಿರಣ್.